ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಇವತ್ತಿನ ವಿಡಿಯೋದಲ್ಲಿ ನಾನು ರಿವ್ಯೂ ಮಾಡ್ತಿರುವಂತ ಸ್ಕೂಟರ್ ಸುಜುಕಿ ಬರ್ಗ್ಮ್ಯಾನ್ ಸ್ಟ್ರೀಟ್ 125 ಸ್ಕೂಟರ್ ಆಗಿರುತ್ತೆ. ಈ ಒಂದು ಸ್ಕೂಟರ್ನ ನಾವು ಬಲ್ಕಿ ಮ್ಯಾಕ್ಸಿ ಸ್ಕೂಟರ್ ಅನ್ನೋ ಒಂದು ಕ್ಯಾಟಗರಿಗೆ ಸೇರಿಸಲಾಗುತ್ತೆ. ಯಾಕಂತ ಹೇಳಿದ್ರೆ ಇದು ನಿಮಗೆ ಬಲ್ಕಿ ಆಗಿ ನೋಡೋದಕ್ಕೆ ಸಿಗೋದ್ರಿಂದ. ಹಾಗೆ ಈ ಒಂದು ಸ್ಕೂಟರ್ನ ಚಾಸಿಸ್ ಟೈಪ್ ಅಥವಾ ಫ್ರೇಮ್ ನ ನೋಡೋದಾದ್ರೆ ಬೋನ್ ಫ್ರೇಮ್ ಅಥವಾ ಬೋನ್ ಚಾಸಿಸ್ ಅನ್ನೋ ಒಂದು ಟೈಪ್ ಅಲ್ಲಿ ಬಂದಿರುತ್ತೆ. ಹಾಗೆ ಈ ಒಂದು ಸ್ಕೂಟರ್ ನಮಗೆ ದೇಶದಲ್ಲಿ ಲಾಂಚ್ ಆಗಿದ್ದು 2018ರಲ್ಲಿ. ಈ ಒಂದು ಸ್ಕೂಟರ್ ಅಲ್ಲಿ ನಮಗೆ ಒಟ್ಟು 10 ಕಲರ್ ಆಪ್ಷನ್ಸ್ ಇದೆ. ಯಾವ್ದು ಅಂತ ನೋಡೋದಾದ್ರೆ ಬ್ಲಾಕ್, ಬ್ಲೂ, ವೈಟ್, ಗ್ರೀನ್, ರಾಯಲ್ ಬ್ರಾನ್ಸ್, ಲೂಕ್ಸ್ ಕಾಪರ್, ಸಿಲ್ವರ್ ಲೂಕ್ಸ್ ಕಾಪರ್, ಬ್ಲೂ ಲೂಕ್ಸ್ ಕಾಪರ್, ಬ್ಲಾಕ್ ಲೂಕ್ಸ್ ಕಾಪರ್, ವೈಟ್ ಲೂಕ್ಸ್ ಕಾಪರ್. ಸೊ ಈ ಒಂದು ಸ್ಕೂಟರ್ ನಲ್ಲಿ ನಮಗೆ ಒಟ್ಟು 3 ವೇರಿಯಂಟ್ಸ್ ಇರುವಂತದ್ದು. ಯಾವ್ದು ಅಂತ ನೋಡೋದಾದ್ರೆ ಬರ್ಗ್ಮ್ಯಾನ್ ಸ್ಟ್ರೀಟ್ 125 ರೈಡ್ ಕನೆಕ್ಟ್ ಎಡಿಷನ್, ಬರ್ಗ್ಮ್ಯಾನ್ ಸ್ಟ್ರೀಟ್ 125 ರೈಡ್ ಕನೆಕ್ಟ್ TFT ಎಡಿಷನ್, ಬರ್ಗ್ಮ್ಯಾನ್ ಸ್ಟ್ರೀಟ್ 125 ಎಕ್ಸ್ಟೆಂಡೆಡ್ ಎಡಿಷನ್. ಸೊ ಈ ಒಂದು 3 ಸ್ಕೂಟರ್ ಅಲ್ಲಿ ನಿಮಗೆ ಟಾಪ್ ಮಾಡೆಲ್ ಬಂದ್ಬಿಟ್ಟು ಎಕ್ಸ್ಟೆಂಡೆಡ್ ಎಡಿಷನ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೊರಟಿರುವಂತಹ ವೇರಿಯಂಟ್ಸ್ ಬಂದು ಬರ್ಗ್ಮ್ಯಾನ್ ಸ್ಟ್ರೀಟ್ 125 ರೈಡ್ ಕನೆಕ್ಟ್ ಎಡಿಷನ್, ಬರ್ಗ್ಮ್ಯಾನ್ ಸ್ಟ್ರೀಟ್ 125 ರೈಡ್ ಕನೆಕ್ಟ್ TFT ಎಡಿಷನ್. ಸೊ ಹಾಗೆ ಒಂದು ಸ್ಕೂಟರ್ ನಲ್ಲಿ ನಿಮಗೆ ಏನೇನು ಆಪ್ಷನ್ಸ್ ಇದೆ, ಏನೇನು ಫೀಚರ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನ ನೋಡ್ತಿತ್ತು ಅಂತ ಹೇಳಿದ್ರೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು, ಇಲ್ಲಿ ಬೋಲ್ಟ್ಸ್ ಇರುವಂತ ಜಾಗದಲ್ಲಿ ನಿಮಗೆ ಮಿರರ್ಸ್ ನ ಕೊಟ್ಟಿರ್ತಾರೆ. ಸೊ ತುಂಬಾನೇ ಸಿಂಪಲ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಹ್ಯಾಂಡಲ್ ಬಾರು ಮತ್ತೆ ವೈಸರ್ ಪ್ಲೇಸ್ಮೆಂಟ್ ನ ನೋಡ್ತಿರ್ಬೋದು, ಬೇರೆ ಸ್ಕೂಟರ್ ಗಳಿಗಿನ್ನ ಡಿಫರೆಂಟ್ ಪ್ಲೇಸ್ಮೆಂಟ್ ಅಲ್ಲಿ ಆಗಿರುವಂತದ್ದು. ಸೊ ಅದಕ್ಕೆ ಇದನ್ನ ಮ್ಯಾಕ್ಸಿ ಸ್ಕೂಟರ್ ಅಂತ ಕರೆಯುವಂತದ್ದು. ಹಾಗೆ ಇಲ್ಲಿ ಕೊಟ್ಟಿರುವಂತಹ ವೈಸರ್ ನ ನೋಡ್ತಿರ್ಬೋದು, ಬ್ಲಾಕ್ ಕಲರ್ ಟ್ರಾನ್ಸ್ಪರೆಂಟ್ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಬಂದು ಈ ಒಂದು ಮೆಟಲ್ ಜಾಗದಲ್ಲಿ ಆಗಿರುವಂತದ್ದು. ಸೊ ಫ್ರಂಟ್ ಸೆಕ್ಷನ್ ನ ನೋಡ್ತಿರ್ಬೋದು ನಿಮಗೆ ಹೇಗೆ ಕೊಟ್ಟಿದ್ದಾರೆ ಅನ್ನೋದನ್ನ. ಇದು ಕಂಪ್ಲೀಟ್ ಫೈಬರ್ ಇಂದ ಬಂದಿರುತ್ತೆ, ಯಾವುದೇ ರೀತಿ ಮೆಟಲ್ ಇರೋದಿಲ್ಲ. ಸೊ ಕಾಪರ್ ಕಲರ್ ಮತ್ತೆ ಗ್ರೇ ಕಲರ್ ನ ಬ್ಲೆಂಡ್ ಮಾಡಿರುವಂತದ್ದು ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಸುಜುಕಿ ಅನ್ನೋ ಲೋಗೋ ನಿಮಗೆ ಕ್ರೋಮ್ ಫಿನಿಶ್ ಅಲ್ಲಿ ಬಂದಿರುವಂತದ್ದು. ಸೊ LED ಹೆಡ್ ಲ್ಯಾಂಪ್ಸ್ ನ ಕೊಟ್ಟಿರುವಂತದ್ದು, ಅದು ಕೂಡ ಡ್ಯೂಯಲ್ ಹೆಡ್ ಲ್ಯಾಂಪ್ಸ್, ತುಂಬಾನೇ ಅಟ್ರಾಕ್ಟಿವ್ ಆಗಿದೆ ಅಂತಾನೆ ಹೇಳ್ಬೋದು, ಫೋಕಸ್ಡ್ ಆಗಿರುವಂತದ್ದು. ಸೊ LED ಇಂಡಿಕೇಟರ್ಸ್ ನ ಕೊಟ್ಟಿರ್ತಾರೆ, ಅದು ಕೂಡ ಡಿಫರೆಂಟ್ ಪ್ಲೇಸ್ಮೆಂಟ್ ಅಲ್ಲಿ ಆಗಿರುವಂತದ್ದು. ಸೊ ನಾವು ಮಡ್ಗಡ್ ನ ನೋಡ್ತಿರ್ಬೋದು, ಮಡ್ಗಡ್ ಬಂದು ನಿಮಗೆ ಫೈಬರ್ ಮೆಟಲ್ ಆಗಿರುವಂತದ್ದು, ಯಾವುದೇ ರೀತಿ ಮೆಟಲ್ ಆಗಿರೋದಿಲ್ಲ. ಸೊ ಅದು ಕೂಡ ನಿಮಗೆ ಒಳ್ಳೆ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ಈ ಒಂದು ಸ್ಕೂಟರ್ ಅಲ್ಲಿ ಫ್ರಂಟ್ ಸೆಕ್ಷನ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ ನ ಕೊಟ್ಟಿರ್ತಾರೆ, ನೋಡ್ತಿರ್ಬೋದು. ಅದು ಕೂಡ ನಿಮಗೆ ಮ್ಯಾಟ್ ಫಿನಿಶ್ ಅಲ್ಲಿ ಕೊಟ್ಟಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಫ್ರಂಟ್ ಸೆಕ್ಷನ್ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ನಿಮಗೆ ಬ್ರೇಕಿಂಗ್ ಸಿಸ್ಟಮ್ ಫ್ರಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುವಂತದ್ದು. ಹಾಗೆ ಯಾವುದೇ ರೀತಿ ABS ಸಿಸ್ಟಮ್ ಕೊಟ್ಟಿರೋದಿಲ್ಲ. ಸೊ ಡಿಸ್ಕ್ ಬ್ರೇಕ್ ನ ಸೈಜ್ ಬಂದು ನಿಮಗೆ 120 mm ಆಗಿರುತ್ತೆ. ಸೊ ಇಷ್ಟು ಹೇಳಿದ ಡೀಟೇಲ್ಸ್ ನಿಮಗೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ, ಅಂದ್ರೆ ನಿಮಗೆ ಬೇಸ್ ವೇರಿಯಂಟ್ ನಲ್ಲೂ ಅಷ್ಟೇ, ಮಿಡ್ ವೇರಿಯಂಟ್ ನಲ್ಲೂ ಅಷ್ಟೇ ಸಿಮಿಲರ್ ಆಗಿರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಹಾಗೆ ಫ್ರಂಟ್ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 90x90 12 ಇಂಚಸ್ ಇಂದ ಬಂದಿರುತ್ತೆ. ಹಾಗೆ ಅಲಾಯ್ ವೀಲ್ಸ್ ಕೊಟ್ಟಿರುವಂತದ್ದು. ಸೊ ನಿಮಗೆ ಬೇರೆ ವೇರಿಯಂಟ್ಸ್ ನಲ್ಲೂ ಅಷ್ಟೇ ಅಲಾಯ್ ವೀಲ್ಸ್ ಕೊಟ್ಟಿರ್ತಾರೆ, ಯಾವುದೇ ರೀತಿ ಸ್ಟೀಲ್ ವೀಲ್ಸ್ ಕೊಟ್ಟಿರೋದಿಲ್ಲ. ಹಾಗೆ ಟ್ಯೂಬ್ಲೆಸ್ ಟೈರ್ಸ್ ಆಗಿರುವಂತದ್ದು. ಈ ಸ್ಕೂಟರ್ ನ ಬ್ಯಾಕ್ ಸೆಕ್ಷನ್ ಇರುವಂತಹ ಸಸ್ಪೆನ್ಷನ್ ನ ನೋಡ್ತಿರ್ಬೋದು ನೀವು. ಇದು ಸೈಡ್ ಅಲ್ಲಿ ಸ್ವಿಂಗ್ ಆರ್ಮ್ ನ ಕೊಟ್ಟಿರುವಂತದ್ದು, ಅದು ಕೂಡ ಬ್ಲಾಕ್ ಕಲರ್ ಫಿನಿಶ್ ಅಲ್ಲಿ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಅಂತಾನೆ ಹೇಳ್ಬೋದು. ಈಸಿಯಾಗಿ ನಿಮಗೆ ಹಳ್ಳ ಕೊಳ್ಳಗಳನ್ನ ಹ್ಯಾಂಡಲ್ ಮಾಡುವಂತ ಕೆಪಾಸಿಟಿ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರುವಂತದ್ದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಹಿಂದಗಡೆ ಇರುವಂತಹ ಬ್ರೇಕಿಂಗ್ ಸಿಸ್ಟಮ್ ನ ನೋಡೋದಾದ್ರೆ ನಿಮಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಬರೋದಿಲ್ಲ, ಬದಲಾಗಿ ನಿಮಗೆ ಡ್ರಮ್ ಬ್ರೇಕ್ಸ್ ಇರುತ್ತೆ. ಡ್ರಮ್ ಬ್ರೇಕ್ ನ ಸೈಜ್ ಬಂದು 120 mm ಆಗಿರುತ್ತೆ. ಹಾಗೆ ಹಿಂದೆಡೆ ಸೆಕ್ಷನ್ ಇರುವಂತಹ ಟೈರ್ ಸೈಜ್ ನ ನೋಡೋದಾದ್ರೆ 100x80 12 ಇಂಚಸ್ ಇಂದ ಬಂದಿರುತ್ತೆ. ಟ್ಯೂಬ್ಲೆಸ್ ಟೈರ್ಸ್ ಆಗಿರುತ್ತೆ, ಅಲಾಯ್ ವೀಲ್ಸ್ ಆಗಿರುತ್ತೆ. ಹಾಗೆ ನಿಮಗೆ ಎಲ್ಲಾ ವೇರಿಯಂಟ್ಸ್ ನಲ್ಲೂ ಸಿಮಿಲರ್ ಆಗಿರುವಂತದನ್ನ ನೋಡಬಹುದು. ಇಲ್ಲಿ ನಿಮಗೆ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸ್ಕೂಟರ್ ನ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಇಂಜಿನ್ CC ನ ನೋಡೋದಾದ್ರೆ 124 cc ಅಂತಾನೆ ಹೇಳ್ಬೋದು. ಸೊ ಅದರಿಂದ ಇದನ್ನ ನಾವು 125 cc ಕ್ಯಾಟಗರಿಗೆ ಸೇರಿಸಲಾಗಿರುವಂತದ್ದು. ಇಂಜಿನ್ ಟೈಪ್ ನ ನೋಡೋದಾದ್ರೆ ಏರ್ ಕೂಲ್ಡ್ ಸಿಂಗಲ್ ಸಿಲಿಂಡರ್ 2 valves ನೊಂದಿಗೆ ಬಂದಿರುವಂತದ್ದು. BHP ನ ನೋಡೋದಾದ್ರೆ 8.31 BHP at 6500 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ಟಾರ್ಕ್ ನೋಡೋದಾದ್ರೆ 10.2 Nm at 5250 RPM ಇಂದ ಪ್ರೊಡ್ಯೂಸ್ ಆಗುವಂತದ್ದು. ರೈಡಿಂಗ್ ರೇಂಜ್ ನ ನೋಡೋದಾದ್ರೆ 322 ಕಿಲೋಮೀಟರ್ಸ್ ಅಷ್ಟು ದೂರ ಹೋಗುತ್ತೆ ಅಂತಾನೆ ಹೇಳ್ಬೋದು ಒಂದು ಫುಲ್ ಟ್ಯಾಂಕ್ ಗೆ. ಹಾಗೆ ಒಂದು ಸ್ಕೂಟರ್ ನ ಡ್ರೈವ್ ಟೈಪ್ ನ ನೋಡೋದಾದ್ರೆ ಬೆಲ್ಟ್ ಡ್ರೈವ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಬಂದು ನಿಮಗೆ ಆಟೋಮೆಟಿಕ್ ಆಗಿರುವಂತದ್ದು. ಹಾಗೆ ಫ್ಯೂಯಲ್ ಹೇಗೆ ಸಪ್ಲೈ ಆಗುತ್ತೆ ಅಂತ ನೋಡೋದಾದ್ರೆ ಫ್ಯೂಲ್ ಇಂಜೆಕ್ಷನ್ ಇಂದ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಮೈಲೇಜ್ ನ ನೋಡೋದಾದ್ರೆ 48 ಕಿಲೋಮೀಟರ್ ಇಂದ 50 ಕಿಲೋಮೀಟರ್ ಪರ್ ಲೀಟರ್ ಆಗಿರುವಂತದ್ದು. ಟಾಪ್ ಸ್ಪೀಡ್ ಬಂದು ನಿಮಗೆ 95 ಕಿಲೋಮೀಟರ್ ಇಂದ 102 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಹೋಗುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡೋದಾದ್ರೆ 5.5 ಲೀಟರ್ ಆಗಿರುವಂತದ್ದು. ರಿಸರ್ವ್ ಫ್ಯೂಯಲ್ ಕೆಪಾಸಿಟಿ ಬಂದು 1.3 ಲೀಟರ್ ಆಗಿರುವಂತದ್ದು. ಇಂಜಿನ್ ಆಯಿಲ್ ಕೆಪಾಸಿಟಿ ಬಂದು ನಿಮಗೆ 800 ml ಆಗಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನಲ್ಲಿ ನಿಮಗೆ ಕಿಕ್ ಸ್ಟಾರ್ಟು ಇರುತ್ತೆ, ಸೆಲ್ಫ್ ಸ್ಟಾರ್ಟು ಇರುತ್ತೆ. ಹಾಗೆ ನಿಮಗೆ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನಲ್ಲೂ ಅಷ್ಟೇ ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ, ಎಲ್ಲಾ ವೇರಿಯಂಟ್ಸ್ ನಲ್ಲೂ ಕೂಡ ಸಿಮಿಲರ್ ಆಗಿರುವಂತದ್ದು.
ಈ ಸ್ಕೂಟರ್ನ ಬೇಸ್ ವೇರಿಯಂಟ್ ಮತ್ತೆ ಮಿಡ್ ವೇರಿಯಂಟ್ ನ ಮೇಜರ್ ಡಿಫರೆನ್ಸ್ ನ ನೋಡೋದಾದ್ರೆ ಇಲ್ಲಿ ನೋಡ್ತಿರ್ಬೋದು ಬೇಸ್ ವೇರಿಯಂಟ್ ನಲ್ಲಿ ನಿಮಗೆ ನಾರ್ಮಲ್ ಕೀಸ್ ನ ಕೊಟ್ಟಿರುವಂತದ್ದು, ಮಿಡ್ ವೇರಿಯಂಟ್ ಅಂದ್ರೆ TFT ಎಡಿಷನ್ ಅಲ್ಲಿ ನಿಮಗೆ ಸ್ಮಾರ್ಟ್ ಕೀಸ್ ನ ಕೊಟ್ಟಿರುವಂತದ್ದು. ಸೊ ನಿಮಗೆ ಬೇಸ್ ವೇರಿಯಂಟ್ ನಲ್ಲಿ ಅಂದ್ರೆ ರೈಡ್ ಕನೆಕ್ಟ್ ಎಡಿಷನ್ ಅಲ್ಲಿ ನಿಮಗೆ ನಾರ್ಮಲ್ ಕೀಸ್ ನ ಪ್ಲೇಸ್ಮೆಂಟ್ ಮಾಡುವಂತದ್ದು ಅಂದ್ರೆ ಹಾಕುವಂತದ್ದು. ಅದೇ ನಿಮಗೆ ಮಿಡ್ ವೇರಿಯಂಟ್ TFT ಎಡಿಷನ್ ನ ವೇರಿಯಂಟ್ ನಲ್ಲಿ ನಿಮಗೆ ಒಂದು ಸ್ಮಾರ್ಟ್ ಕೀನ ಕೊಟ್ಟಿರ್ತಾರೆ. ಸೊ ಕಾರ್ಗಳಿಗೆ ಹೇಗೆ ಅನ್ಲಾಕ್ ಮಾಡ್ತೀವಿ ಸ್ಮಾರ್ಟ್ ಕೀನ, ಸೊ ಅದೇ ರೀತಿ ಇದರಲ್ಲಿ ಅನ್ಲಾಕ್ ಮಾಡುವಂತದ್ದು. ನೋಡ್ತಿರ್ಬೋದು ಈ ಒಂದು ಬಟನ್ ನ ಪ್ರೆಸ್ ಮಾಡ್ತು ಅಂದ್ರೆ ಅಲ್ಲಿ ಲೈಟ್ ಬರುವಂತದ್ದು. ಆ ಲೈಟ್ ಬಂದಿದ ತಕ್ಷಣ ನಿಮಗೆ ಇಲ್ಲಿರುವಂತ ಸ್ವಿಚ್ ನ ನೀವು ರೈಟ್ ಗೆ ತಿರುಗಿಸಿದ್ರೆ ಗಾಡಿ ಆನ್ ಆಗುತ್ತೆ, ಅಂದ್ರೆ ಇಗ್ನಿಷನ್ ಆನ್ ಆಗುತ್ತೆ. ನೋಡ್ತಿರ್ಬೋದು ಸೊ ಇಗ್ನಿಷನ್ ಆನ್ ಆಗಿದೆ, TFT ಡಿಸ್ಪ್ಲೇ ನಿಮಗೆ ಪಾಪ್ ಅಪ್ ಆಗುತ್ತೆ. ಸೊ ಈ ಸ್ಕೂಟರ್ ಅಲ್ಲಿ ನಿಮಗೆ TFT ಎಡಿಷನ್ ಸ್ಕೂಟರ್ ಅಲ್ಲಿ ನಿಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ ಕಂಪ್ಲೀಟ್ TFT ಅಲ್ಲಿ ಇರುತ್ತೆ. ಸೊ ಯಾವುದೇ ರೀತಿ LCD ಇರೋದಿಲ್ಲ. ಸೊ ಈ ಒಂದು ಇನ್ಫಾರ್ಮೇಶನ್ಸ್ ನಿಮಗೆ ಅಂದ್ರೆ ಇದರಲ್ಲಿ ಇರುವಂತಹ ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಡಿಜಿಟಲ್ ಮುಖಾಂತರನೇ ಇರುತ್ತೆ. ಸೊ ಬ್ಲೂಟೂತ್ ಕನೆಕ್ಟಿವಿಟಿನೂ ಇರುತ್ತೆ. ನಿಮಗೆ ಎಲ್ಲಾ ತರದ ಆಪ್ಷನ್ಸ್ ಅಂದ್ರೆ ಲೈಕ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಮತ್ತೆ ಆ ಎಲ್ಲಾ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಎರಡು ಚಿಕ್ಕದಾಗಿರುವಂತ ಸ್ವಿಚ್ ನ ಕೊಟ್ಟಿರ್ತಾರೆ. ಅದ್ರ ಮುಖಾಂತರ ನೀವು ಎಲ್ಲಾನು ಚೇಂಜ್ ಮಾಡ್ಕೊಬಹುದಾಗಿರುತ್ತೆ. ಸ್ಪೀಡೋಮೀಟರ್, ಓಡೋಮೀಟರ್, ಫ್ಯೂಯಲ್ ಗೇಜ್, 2 ಟ್ರಿಪ್ ಮೀಟರ್ಸ್, ಸ್ಟ್ಯಾಂಡ್ ಅಲಾರಮ್ ಮತ್ತೆ ಲೋ ಫ್ಯೂಯಲ್ ಇಂಡಿಕೇಟರ್ಸ್, ಸರ್ವಿಸ್ ರಿಮೈಂಡರ್, ಪ್ರತಿಯೊಂದು ಇನ್ಫಾರ್ಮೇಶನ್ಸ್ ನಿಮಗೆ ಇಲ್ಲಿ ನೀವು TFT ಡಿಸ್ಪ್ಲೇ ಮುಖಾಂತರನೇ ನೋಡ್ಕೋಬಹುದಾಗಿರುತ್ತೆ. ಅಂದ್ರೆ ಇದು ಮಿಡ್ ವೇರಿಯಂಟ್ TFT ಡಿಸ್ಪ್ಲೇ ಇರುವಂತ ಅಥವಾ TFT ವೇರಿಯಂಟ್ ಆಗಿರೋದ್ರಿಂದ. ಸೊ ಅದೇ ನಿಮಗೆ ಬೇಸ್ ವೇರಿಯಂಟ್ ಅಂದ್ರೆ ರೈಡ್ ಕನೆಕ್ಟ್ ಎಡಿಷನ್ ಅಲ್ಲಿ ನಿಮಗೆ ಸೊ ಕೀ ಇರುತ್ತೆ, ನಾರ್ಮಲ್ ಕೀ ಇರುತ್ತೆ, ಯಾವುದೇ ರೀತಿ ರಿಮೋಟ್ ಕೊಟ್ಟಿರೋದಿಲ್ಲ. ಜಸ್ಟ್ ಕೀನ ಆನ್ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಗೋ ಅನ್ನೋ ಒಂದು ಆಪ್ಷನ್ ಅಂದ್ರೆ LCD ಮುಖಾಂತರ ಇರುವಂತಹ ಒಂದು ಡಿಜಿಟಲ್ ಡಿಸ್ಪ್ಲೇ ಅನ್ನು ಕೂಡ ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ಕೂಡ ನಿಮಗೆ ಯಾವುದೇ ರೀತಿ ಅನಲಾಗ್ ಇರೋದಿಲ್ಲ, ಕಂಪ್ಲೀಟ್ ಡಿಜಿಟಲ್ ಇರುತ್ತೆ, ಬಟ್ ನಿಮಗೆ LCD ಮುಖಾಂತರ ಇರುತ್ತೆ. ಸೊ ಎರಡೂ ವೇರಿಯಂಟ್ ನಲ್ಲೂ ಸಿಮಿಲರ್ ಆಗಿರುವಂತದ್ದು. ಆದ್ರೆ TFT ಡಿಸ್ಪ್ಲೇ ಮಿಡ್ ವೇರಿಯಂಟ್ ನಲ್ಲಿ ಇಲ್ಲಿ ನಿಮಗೆ LCD ಡಿಸ್ಪ್ಲೇ ಇಷ್ಟೇ ಚೇಂಜಸ್ ಇರುತ್ತೆ. ಎರಡರಲ್ಲೂ ಕೂಡ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ, ಮೊಬೈಲ್ ನ ಕನೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಸೊ ಅದೇ ರೀತಿ ಇಲ್ಲಿ ರೈಡ್ ಕನೆಕ್ಟ್ ಅಂದ್ರೆ ನಿಮಗೆ ಬ್ಲೂಟೂತ್ ಕನೆಕ್ಟಿವಿಟಿ ಅಥವಾ ಒಂದು ಸಪರೇಟ್ ಆಪ್ ಇರುವಂತದ್ದು ಎರಡು ವೇರಿಯಂಟ್ಸ್ ನಲ್ಲಿ ಸಿಮಿಲರ್ ಆಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಚೇಂಜ್ ಏನಂತ ಹೇಳಿದ್ರೆ ನಿಮಗೆ ಇಲ್ಲಿ TFT ಡಿಸ್ಪ್ಲೇ ಬೇಸ್ ವೇರಿಯಂಟ್ ನಲ್ಲಿ ನಿಮಗೆ LCD ಡಿಸ್ಪ್ಲೇ ಆಗಿರುವಂತದ್ದು ಅಷ್ಟೇ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಒಂದು ಸ್ವಿಚ್ ಇರುತ್ತೆ, ಸ್ವಿಚ್ ಮುಖಾಂತರ ನೀವು ಆನ್ ಆಫ್ ಪ್ರತಿಯೊಂದು ಮಾಡ್ಕೋಬಹುದಾಗಿರುತ್ತೆ. ಸೊ ಆ ಕೀನ ರೈಟ್ ತಿರುಗಿಸಿದ್ರೆ ನೋಡ್ತಿರ್ಬೋದು ಅಲ್ಲಿ ನಿಮಗೆ ರೌಂಡ್ ಗೆ ಬ್ಲೂ ಕಲರ್ ಲೈಟ್ ಒಂದು ಪಾಪ್ ಅಪ್ ಆಗ್ತಿರುವಂತದ್ದು. ಸೊ ನಿಮಗೆ ಪ್ರೀಮಿಯಂ ಲುಕ್ ನ ಕೊಡ್ತಿರುವಂತದ್ದು ಇದು ಟಾಪ್ ವೇರಿಯಂಟ್ ಆಗಿರೋದ್ರಿಂದ ಅಥವಾ ಮಿಡ್ ವೇರಿಯಂಟ್ ಆಗಿರೋದ್ರಿಂದ. ಈ ಸ್ಕೂಟರ್ ನ ಎರ್ಗೋನಾಮಿಕ್ಸ್ ನ ನೋಡ್ತಾ ಹೋಗೋಣ. ನೋಡ್ತಿರ್ಬೋದು ಹ್ಯಾಂಡಲ್ ಬಾರ್ ಪ್ಲೇಸ್ಮೆಂಟ್ ಎಲ್ಲಾಗಿರುವಂತದ್ದು, ಹಾಗೆ ನಿಮಗೆ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ದು ಪ್ಲೇಸ್ಮೆಂಟ್ ಎಲ್ಲಾಗಿರುವಂತದ್ದು, ಇಷ್ಟು ಗ್ಯಾಪ್ ಇರುವಂತದ್ದು. ಸೊ ನಿಮಗೆ ಹ್ಯಾಂಡಲ್ ಬಾರ್ಗೂ ಇನ್ಸ್ಟ್ರುಮೆಂಟಲ್ ಕನ್ಸೋಲ್ಗೂ ತುಂಬಾ ಡಿಫರೆನ್ಸ್ ಇರೋದ್ರಿಂದ ಇದನ್ನ ನಾವು ಮ್ಯಾಕ್ಸಿ ಸ್ಕೂಟರ್ ಅಂತ ಕರಿತಾ ಇರುವಂತದ್ದು. ಸೊ ಹಾಗೆ ಸ್ವಿಚಸ್ ನ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು, ಅದು ಕೂಡ ನಿಮಗೆ ಬ್ಲಾಕ್ ಕಲರ್ ಅಲ್ಲಿ ಕೊಟ್ಟಿರುವಂತದ್ದು. ಸೊ ಪ್ರತಿಯೊಂದು ಸ್ವಿಚಸ್ ತುಂಬಾನೇ ಪ್ರೀಮಿಯಂ ಆಗಿದೆ, ಯಾವುದೇ ರೀತಿ ಲೋ ಕ್ವಾಲಿಟಿ ಫೀಲ್ ಆಗೋದಿಲ್ಲ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ನಿಮಗೆ ಇದರಲ್ಲಿ ಹಜಾರ್ಡ್ ಲೈಟ್ ಕೂಡ ಬಂದಿರುವಂತದ್ದು, ಆನ್ ಆಫ್ ನೋಡ್ತಿರ್ಬೋದು ಇಲ್ಲಿ. ಸೊ ಅದು ಕೂಡ ನಿಮಗೆ ಸ್ವಿಚ್ ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನಲ್ಲಿ ನಿಮಗೆ ಲಗೇಜ್ ಹುಕ್ಸ್ ತುಂಬಾನೇ ಇರುವಂತದ್ದು ಮತ್ತೆ ಸ್ಟ್ರಾಂಗ್ ಆಗಿರುವಂತದ್ದು. ನೋಡ್ತಿರ್ಬೋದು ಫ್ರಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಒಂದು ಸ್ಟ್ರಾಂಗ್ ಆಗಿರುವಂತಹ ಲಗೇಜ್ ಹುಕ್ ನ ಕೊಟ್ಟಿರುವಂತದ್ದು, ಹಾಗೆ ಕಾರ್ಗೆ ಇರುವಂತಹ ಸ್ಟೋರೇಜ್ ಬಾಕ್ಸ್ ಕೂಡ ಇರುವಂತದ್ದು, ಅದು ವಿತ್ ಕ್ಯಾಪ್ ಜೊತೆಗೆ ಬಂದಿರುವಂತದ್ದು. ಅದರೊಳಗಡೆ ನಿಮಗೆ ಚಾರ್ಜಿಂಗ್ ಸಾಕೆಟ್ ನ ಕೊಟ್ಟಿರೋದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಫೋನ್ ನ USB ಚಾರ್ಜಿಂಗ್ ಅಲ್ಲಿ ಚಾರ್ಜ್ ನ ಕನೆಕ್ಟ್ ಮಾಡಿ ನೀವು ಒಳಗಡೆ ಲಾಕ್ ಮಾಡಬಹುದಾಗಿರುತ್ತೆ ಸ್ಟೋರೇಜ್ ಬಾಕ್ಸ್ ನ. ಸೊ ಯಾವುದೇ ರೀತಿ ಮಳೆ ಬಂದ್ರೆ ಟೆನ್ಷನ್ ಆಗೋ ಅವಶ್ಯಕತೆ ಇರೋದಿಲ್ಲ, ಅಷ್ಟು ಸೆಕ್ಯೂರ್ಡ್ ಆಗಿ ನಿಮ್ ಫೋನ್ ನ ಇಡಬಹುದಾಗಿರುತ್ತೆ. ಮತ್ತೆ ಬೇರೆ ಥಿಂಗ್ಸ್ ಕೂಡ ಆ ಒಂದು ಲಾಕ್ ಬಾಕ್ಸ್ ನಲ್ಲಿ ಇಡಬಹುದಾಗಿರುತ್ತೆ. ಅದೇ ರೀತಿ ನಿಮಗೆ ರೈಟ್ ಸೈಡ್ ಅಲ್ಲೂ ಕೂಡ ನಿಮಗೆ ಒಂದಷ್ಟು ಸ್ಟೋರೇಜ್ ಪ್ಲೇಸ್ ನ ಕೊಟ್ಟಿರುವಂತದ್ದು, ಇಲ್ಲೂ ಕೂಡ ನೀವು ಥಿಂಗ್ಸ್ ನ ಇಟ್ಕೋಬಹುದಾಗಿರುತ್ತೆ. ಸೊ ಆದ್ರೆ ಇಲ್ಲಿ ನಿಮಗೆ ಕ್ಯಾಪ್ ಇರೋದಿಲ್ಲ, ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ನಿಮಗೆ ಒಂದು ಕ್ಯಾಪ್ ನ ಕೊಟ್ಟಿರುವಂತದ್ದು. ಸೊ ನೆಕ್ಸ್ಟ್ ಲೆಗ್ ರೂಮ್ ನ ನೋಡ್ತಿರ್ಬೋದು ತುಂಬಾನೇ ಸ್ಪೇಷಿಯಸ್ ಆಗಿರುವಂತದ್ದು, ಹಾಗೆ ನಿಮಗೆ ಲೆಗ್ಸ್ ನ ಮುಂದಗಡೆ ಇಟ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ತುಂಬಾನೇ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಎಲ್ಲಾ ಸ್ಕೂಟರ್ ನಿಮಗೆ ಹೀಗೆ ಕೊಟ್ಟಿರೋದಿಲ್ಲ, ರೈಡರ್ ಗೆ ತುಂಬಾನೇ ಈಸಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ನಿಮಗೆ ಸೀಟ್ ಕೆಳಗಡೆ ಒಂದು ಕೂಡ ಹುಕ್ ಕೊಟ್ಟಿರುವಂತದ್ದು, ಅದು ಕೂಡ ವಿತ್ ಲಾಕ್ ಜೊತೆಗೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದು ಕೂಡ ನಿಮಗೆ ಫೋಲ್ಡಬಲ್ ಆಗಿ ಕೊಟ್ಟಿರುವಂತದ್ದು. ಈ ಸ್ಕೂಟರ್ ನ ಡಿಕ್ಕಿ ಓಪನ್ ಮಾಡೋದಕ್ಕೆ ಯಾವುದೇ ರೀತಿ ಸಪರೇಟ್ ಸ್ವಿಚ್ ಕೊಟ್ಟಿರೋದಿಲ್ಲ, ಬದಲಾಗಿ ಈ ಒಂದು ಸ್ವಿಚ್ ಅಥವಾ ಕೀನ ನೀವು ಲೆಫ್ಟ್ ಸೈಡ್ ಗೆ ತಿರುಗಿಸ್ತು ಅಂತ ಹೇಳಿದ್ರೆ ಡಿಕ್ಕಿ ಓಪನ್ ಆಗುವಂತದ್ದು. ನೋಡ್ತಿರ್ಬೋದು ಡಿಕ್ಕಿ ತುಂಬಾನೇ ಸ್ಪೇಷಿಯಸ್ ಆಗಿರುವಂತದ್ದು, ಒಂದು ದೊಡ್ಡ ಹೆಲ್ಮೆಟ್ ನ ಇಟ್ಟು ಬೇರೆ ಥಿಂಗ್ಸ್ ಕೂಡ ಇಡುವಷ್ಟು ಸ್ಪೇಸ್ ನ ಈ ಒಂದು ಡಿಕ್ಕಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಬರೋಬ್ಬರಿ ನಿಮಗೆ 24 ರಿಂದ 25 ಲೀಟರ್ ಅಷ್ಟು ಕೆಪಾಸಿಟಿ ಇರುವಂತದ್ದು. ಇದು ಎಲ್ಲಾ ವೇರಿಯಂಟ್ಸ್ ಗೂ ಸಿಮಿಲರ್ ಆಗಿರುವಂತದ್ದು, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಸಿಮಿಲರ್ ಸ್ಪೇಸ್ ಕೆಪಾಸಿಟಿ ಬಂದು ನಿಮಗೆ ಎಲ್ಲಾ ಸ್ಕೂಟರ್ ನಲ್ಲಿ ಇರುವಂತದ್ದು. ಸೊ ಇದು ತುಂಬಾನೇ ಸ್ಪೇಷಿಯಸ್ ಆಗಿದೆ, ಬೇರೆ ಥಿಂಗ್ಸ್ ಕೂಡ ಇಟ್ಕೋಬಹುದಾಗಿರುತ್ತೆ ಹೆಲ್ಮೆಟ್ ಜೊತೆಗೆ ಅನ್ನೋದು ಒಂದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಒಂದು ಸ್ಕೂಟರ್ ನ ಸೀಟ್ ನ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿರುವಂತದ್ದು, ಸಿಂಗಲ್ ಸೀಟ್ ಆಗಿರುತ್ತೆ, ಯಾವುದೇ ರೀತಿ ಸ್ಪ್ಲಿಟೆಡ್ ಸೀಟ್ ಇರೋದಿಲ್ಲ. ತುಂಬಾನೇ ಕಂಫರ್ಟಬಲ್ ಆಗಿ ಮತ್ತೆ ಬ್ರಾಡ್ ಆಗಿರುವಂತದ್ದು ಈ ಒಂದು ಸ್ಕೂಟರ್ ನ ಸೀಟು, ಅದು ಕೂಡ ಪ್ರೀಮಿಯಂ ಲೆದರ್ ಫಿನಿಶ್ ಇರುವಂತಹ ಸೀಟ್ ನ ಕವರ್ ಹಾಕಿರುವಂತದ್ದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ಬೋದು ರೈಡರ್ ಗೆ ಮತ್ತೆ ಪಿಲಿಯನ್ ರೈಡರ್ ಇಬ್ಬರಿಗೂ ಕೂಡ ಕಂಫರ್ಟಬಲ್ ಆಗಿರುವಂತಹ ಸೀಟ್ಸ್ ನ ಕೊಟ್ಟಿರುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಸೊ ಅದು ಕೂಡ ಒಳ್ಳೆ ಪ್ರೀಮಿಯಂ ಸ್ಟಿಚ್ ಜೊತೆಗೆ ಅಂತಾನೆ ಹೇಳ್ಬೋದು. ಸೊ ನೋಡ್ತಿರ್ಬೋದು ತುಂಬಾನೇ ಕಂಫರ್ಟಬಲ್ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ಹಿಂದೆಗಡೆ ಇರುವಂತಹ ಈ ಒಂದು ಸ್ಪೇಸ್ ಏನ್ ಕಾಣಿಸ್ತಿದೆಯಲ್ಲ ಸುಜುಕಿ ಅಂತ, ಅದು ನಿಮಗೆ ಪೆಟ್ರೋಲ್ ಟ್ಯಾಂಕ್ ಕ್ಯಾಪ್ ಆಗಿರುವಂತದ್ದು. ನೋಡ್ತಿರ್ಬೋದು ಈ ಸ್ವಿಚ್ ಅಥವಾ ಕೀನ ನೀವು ರೈಟ್
ರೈಟ್ ಸೈಡ್ಗೆ ತಿರ್ಗಿಸ್ತು ಅಂತ ಹೇಳಿದ್ರೆ ಹಿಂದೆಗಡೆನೆ ನಿಮಗೆ ಫ್ಯೂಯಲ್ ಟ್ಯಾಂಕ್ ಕ್ಯಾಪ್ದು ಓಪನ್ ಆಗುವಂತದ್ದು ಸ್ಪೇಸ್ ನ ನೋಡ್ತಿರ್ಬೋದು. ಸೊ ಆ ಕ್ಯಾಪ್ ಓಪನ್ ಆಗಿದ ತಕ್ಷಣ ನಾರ್ಮಲ್ ಆಗಿ ಕಾರ್ಸ್ಗೆ ಹೇಗಿರುತ್ತೆ ಅದೇ ರೀತಿ ಒಂದು ಡಿಸೈನ್ ನ ಈ ಒಂದು ಸ್ಕೂಟರ್ ನಲ್ಲಿ ಕೊಟ್ಟಿರುವಂತದ್ದು ಪೆಟ್ರೋಲ್ ಹಾಕ್ಸೋದಕ್ಕೆ ತುಂಬಾನೇ ಈಸಿ ಅಂತಾನೆ ಹೇಳ್ಬೋದು. ಸೊ ಅದ್ರ ಕೆಳಗಡೆ ನಿಮಗೆ ಸುಜುಕಿ ಅನ್ನೋ ಬ್ಯಾಡ್ಜಿಂಗ್ ಕೂಡ ಆಗಿರುವಂತದ್ದನ್ನ ನೋಡ್ತಿರ್ಬೋದು. ಮತ್ತೆ ಇಲ್ಲಿ ನಿಮಗೆ ನಂಬರ್ ಪ್ಲೇಟ್ ಪ್ಲೇಸ್ಮೆಂಟ್ ಆಗುವಂತದ್ದು ಈ ಒಂದು ಸ್ಕೂಟರ್ ನಲ್ಲಿ. ಈ ಸ್ಕೂಟರ್ ಎರಡೂ ಸೈಡ್ ನಲ್ಲಿ ನಿಮಗೆ ರಿಫ್ಲೆಕ್ಟರ್ಸ್ ನ ಕೊಟ್ಟಿರೋದು ಅಡಿಷನಲ್ ಸೇಫ್ಟಿ ಫೀಚರ್ ಆಗಿ ತುಂಬಾನೇ ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಹಾಗೆ ಅಡ್ವಾಂಟೇಜ್ ಕೂಡ ಹೌದಾಗಿರುತ್ತೆ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಪಿಲಿಯನ್ ರೈಡರ್ ಫುಟ್ರೆಸ್ಟ್ ನ ತುಂಬಾನೇ ಪ್ರೀಮಿಯಂ ಆಗಿರುವಂತಹ ಮೆಟಲ್ ಫಿನಿಶ್ ಅಲ್ಲಿ ಕೊಟ್ಟಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಪ್ರೀಮಿಯಂ ಲುಕ್ ನ ಹೆಚ್ಚಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗೆ ಸೈಲೆನ್ಸರ್ ಮೇಲೆ ನಿಮಗೆ ಗ್ಲಾಸಿ ಫಿನಿಶ್ ಇರುವಂತಹ ಮೆಟಲ್ ಕವರ್ ನ ಕೊಟ್ಟಿರುವಂತದ್ದು ಅಡಿಷನಲ್ ಸೇಫ್ಟಿ ಆಗಿ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ಸೈಲೆನ್ಸರ್ ಪ್ಲೇಸ್ಮೆಂಟ್ ಇಲ್ಲಿ ಆಗಿರುವಂತದ್ದು ಪ್ರೀಮಿಯಂ ಆಗಿ ಕಾಣಿಸ್ತಿರುವಂತದ್ದು ಅದು ಕೂಡ ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಪಿಲಿಯನ್ ರೈಡರ್ ಫುಟ್ರೆಸ್ಟ್ ನೋಡ್ತಿರ್ಬೋದು ತುಂಬಾನೇ ಪ್ರೀಮಿಯಂ ಆಗಿದೆ. ಮತ್ತೆ ನಿಮಗೆ ಸೈಡ್ ಸ್ಟ್ಯಾಂಡ್ ಮತ್ತೆ ಡಬಲ್ ಸ್ಟ್ಯಾಂಡ್ ಎರಡೂ ಕೂಡ ಇದರಲ್ಲಿ ಬರುವಂತದ್ದು ಒಳ್ಳೆ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ಹಾಗೆ ಈ ಸ್ಕೂಟರ್ ಅಲ್ಲಿ ನಿಮಗೆ ಪ್ರತಿಯೊಂದು ವೇರಿಯಂಟ್ ನಲ್ಲೂ ನಿಮಗೆ ಕಿಕ್ಕರು ಮತ್ತೆ ಸೆಲ್ಫ್ ಸ್ಟಾರ್ಟ್ ಎರಡೂ ಇರುವಂತದ್ದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಸ್ಕೂಟರ್ ನ ಓವರ್ ಆಲ್ ವೆಯ್ಟ್ ನ ನೋಡೋದಾದ್ರೆ 114 ಕೆಜಿಯಿಂದ 115 ಕೆಜಿ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಗ್ರೌಂಡ್ ಕ್ಲಿಯರೆನ್ಸ್ ನ ನೋಡೋದಾದ್ರೆ ನಿಮಗೆ 160 mm ಇರುವಂತದ್ದು. ಸೊ ತುಂಬಾನೇ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ನಮಗೆ ಸಿಟಿ ಸೈಡ್ ಅಥವಾ ಯಾವ್ದಾದ್ರು ಹಳ್ಳ ಕೊಳ್ಳಗಳಲ್ಲಿ ರೋಡ್ಗಳಲ್ಲಿ ಓಡಿಸೋದಕ್ಕೆ ತುಂಬಾನೇ ಈಸಿ ಆಗಿರುತ್ತೆ. ಯಾವುದೇ ರೀತಿ ಟೆನ್ಷನ್ ಆಗಿರೋ ಅವಶ್ಯಕತೆ ಇರೋದಿಲ್ಲ, ಬಿಕಾಸ್ ಯಾವುದೇ ರೀತಿ ತಾಗೋದಿಲ್ಲ ಕೆಳಗಡೆ. ಹಾಗೆ ಸ್ಕೂಟರ್ ನ ಓವರ್ ಆಲ್ ಹೈಟ್ ಬಂದು ಸೀಟ್ ಹೈಟ್ ಬಂದು 775 mm ಆಗಿರುವಂತದ್ದು. ಸೊ ನೋಡ್ತಿರಬಹುದು ನನ್ನ ಹೈಟ್ ಬಂದ್ಬಿಟ್ಟು 6.1 ಅಡಿ ಆಗಿರುವಂತದ್ದು. ಈ ಸ್ಕೂಟರ್ ಮೇಲೆ ಕುತ್ಕೊಂಡಾಗ ತುಂಬಾನೇ ಕಂಫರ್ಟಬಲ್ ಆಗಿತ್ತು, ಯಾವುದೇ ರೀತಿ ಹೈಟಿನ ತೊಂದರೆ ಆಗ್ಲಿಲ್ಲ. ಸೊ ನನ್ನ ಪ್ರಕಾರ 5.5 ಅಡಿ ಮೇಲಿರುವಂತಹ ಯಾವುದೇ ವ್ಯಕ್ತಿ ಆದ್ರೂ ಈ ಸ್ಕೂಟರ್ ನ ಓಡಿಸಬಹುದಾಗಿರುತ್ತೆ, ಯಾವುದೇ ರೀತಿ ಚೇಂಜಸ್ ಇರೋದಿಲ್ಲ. ಈ ಸ್ಕೂಟರ್ ನ ಎಕ್ಸಾಸ್ಟ್ ನೋಟ್ ನ ನೋಡ್ಕೊಂಡು ಬರೋಣ ಬನ್ನಿ. ಈ ಮಿಡ್ ವೇರಿಯಂಟ್ ಅಲ್ಲಿ ನಿಮಗೆ ಕೀಸ್ ಇಲ್ಲ, ಬದಲಾಗಿ ಸ್ಮಾರ್ಟ್ ಕೀಸ್ ಇದೆ. ಸೊ ಯಾವಾಗಾದ್ರೂ ನಿಮಗೆ ಡಿಕ್ಕಿ ಓಪನ್ ಮಾಡಕ್ ಆಗ್ತಿಲ್ಲ ಅಂತಂದಾಗ ಇಲ್ಲಿ ಒಂದು ಹ್ಯಾಕ್ ಇದೆ. ಇಲ್ಲಿ ನೋಡ್ತಿರ್ಬೋದು ಒಂದು ಚಿಕ್ಕ ಸ್ಪೇಸ್ ನಲ್ಲಿ ಒಂದು ಕೀ ಸ್ಪೇಸ್ ಇದೆ, ಚಿಕ್ಕ 2 ಕೀಸ್ ನ ಕೊಟ್ಟಿರ್ತಾರೆ. ಆ ಕೀಸ್ ಮುಖಾಂತರ ನೀವು ಡಿಕ್ಕಿನ ಓಪನ್ ಮಾಡಬಹುದಾಗಿರುತ್ತೆ. ಇಫ್ ಇನ್ ಕೇಸ್ ನಿಮಗೆ ಸ್ಮಾರ್ಟ್ ಕೀ ವರ್ಕ್ ಆಗ್ತಿಲ್ಲ ಅಂತ ಹೇಳಿದಾಗ ಈ ಒಂದು ಆಪ್ಷನ್ ಕೂಡ ಇದರಲ್ಲಿ ಯೂಸ್ ಮಾಡ್ಕೊಳ್ಳುವಂತಹ ಅವಕಾಶನ ನಮಗೆ ಸುಜುಕಿ ಕಂಪನಿಯವರು ಈ ಬರ್ಗ್ಮ್ಯಾನ್ ಅನ್ನೋ ಒಂದು ಸ್ಕೂಟರ್ ನಲ್ಲಿ ಮಾಡ್ಕೊಟ್ಟಿದ್ದಾರೆ. ತುಂಬಾನೇ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದೆಗಡೆ ಸೆಕ್ಷನ್ ಇರುವಂತಹ ಈ ಒಂದು ಗ್ರಾಬ್ ರೈಲ್ಸ್ ನ ನೋಡ್ತಿರ್ಬೋದು, ತುಂಬಾನೇ ಗಟ್ಟಿಯಾಗಿರುವಂತಹ ಒಂದು ಮೆಟಲ್ ನಲ್ಲಿ ಕೊಟ್ಟಿರೋದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಅದು ಕೂಡ ತುಂಬಾನೇ ಸ್ಪೇಷಿಯಸ್ ಆಗಿ ಯಾವುದೇ ರೀತಿ ಸ್ಪ್ಲಿಟೆಡ್ ಕೊಟ್ಟಿರೋದಿಲ್ಲ, ಬದಲಾಗಿ ನಿಮಗೆ ಕಂಟಿನ್ಯೂಸ್ ಆಗಿರುವಂತಹ ಒಂದು ಗ್ರಾಬ್ ರೈಲ್ಸ್ ನ ಕೊಟ್ಟಿರುವಂತದ್ದು. ಸೊ ಅದರಿಂದ ನಿಮಗೆ ಹಿಂದೆಗಡೆ ಅಗ್ರೆಸಿವ್ ಲುಕ್ ಕಾಣಿಸೋದಿಲ್ಲ. ಹಾಗೆ ಹಿಂದೆಗಡೆ ಸೆಕ್ಷನ್ ಅಲ್ಲಿ ನೋಡ್ತಿರ್ಬೋದು ನಿಮಗೆ ಕಂಪ್ಲೀಟ್ ಟೈಲ್ ಲ್ಯಾಂಪ್ ಮತ್ತೆ ಇಂಡಿಕೇಟರ್ಸ್ LED ಲೈಟ್ಸ್ ಇಂದಾನೆ ಕೊಟ್ಟಿರುವಂತದ್ದು. ಸುಜುಕಿ ಕಂಪನಿಯವರು ಈ ಒಂದು ಸ್ಕೂಟರ್ಗೆ 24,000 ಕಿಲೋಮೀಟರ್ ಅಥವಾ 2 ವರ್ಷ ಕಂಪನಿ ವಾರಂಟಿನ ಕೊಡ್ತಿರುವಂತದ್ದು. ಹಾಗೆ ಈ ಒಂದು ಸ್ಕೂಟರ್ ನಲ್ಲಿ ನಮಗೆ ಒಟ್ಟು 4 ಫ್ರೀ ಸರ್ವಿಸ್ ಇರುವಂತದ್ದು. ಈ ಒಂದು ಸ್ಕೂಟರ್ ನ ಆವರೇಜ್ ಮೇಂಟೆನೆನ್ಸ್ ಕಾಸ್ಟ್ ಅಂದ್ರೆ ಒಂದು ವರ್ಷಕ್ಕೆ ಎಷ್ಟು ಕಾಸ್ಟ್ ಬೀಳುತ್ತೆ ಅಂತ ನೋಡೋದಾದ್ರೆ ಮೇಂಟೆನೆನ್ಸ್ ಗೆ 2,500 ರೂಪಾಯಿಂದ 4,000 ರೂಪಾಯಿ ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ರೈವಲ್ರಿ ಸ್ಕೂಟರ್ಸ್ ನ ನೋಡೋದಾದ್ರೆ TVS Ntorq 125, TVS Jupiter 125, Aprilia SXR 125, Honda Activa 125 ಆಗಿರುವಂತದ್ದು. ಹಾಗೆ ಒಂದು ಸ್ಕೂಟರ್ ನ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ ಮಿಡ್ ವೇರಿಯಂಟ್ ಅಂದ್ರೆ ರೈಡ್ ಕನೆಕ್ಟ್ ನ ಆನ್ ರೋಡ್ ಪ್ರೈಸ್ ನ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ 1,06,308 ರೂಪಾಯಿ, ಇನ್ಶೂರೆನ್ಸ್ ನ ನೋಡೋದಾದ್ರೆ 7,537 ರೂಪಾಯಿ, ರೋಡ್ ಟ್ಯಾಕ್ಸ್ 22,802 ರೂಪಾಯಿ, ಅದರ್ಸ್ ಮತ್ತೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳಿ 920 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನೀವು ಆನ್ ರೋಡ್ ಪ್ರೈಸ್ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನೋಡೋದಾದ್ರೆ 1,17,045 ರೂಪಾಯಿ ಆಗಿರುವಂತದ್ದು. ಅದೇ ನಿಮಗೆ ಮಿಡ್ ವೇರಿಯಂಟ್ ಅಥವಾ ರೈಡ್ ಕನೆಕ್ಟ್ TFT ಎಡಿಷನ್ ವೇರಿಯಂಟ್ ಆನ್ ರೋಡ್ ಪ್ರೈಸ್ ನೋಡೋದಾದ್ರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,17,585 ರೂಪಾಯಿ ಆಗಿರುವಂತದ್ದು, ಇನ್ಶೂರೆನ್ಸ್ ಬಂದು 7,846 ರೂಪಾಯಿ ಆಗಿರುವಂತದ್ದು, ರೋಡ್ ಟ್ಯಾಕ್ಸ್ 25,055 ರೂಪಾಯಿ ಆಗಿರುವಂತದ್ದು, ಅದರ್ಸ್ ಮತ್ತೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಹೇಳಿ 920 ರೂಪಾಯಿನ ಚಾರ್ಜ್ ಮಾಡ್ತಿರುವಂತದ್ದು. ಒಟ್ಟು ನಿಮಗೆ 1,58,332 ರೂಪಾಯಿ ಆಗಿರುವಂತದ್ದು. ಎರಡಕ್ಕೂ ನಿಮಗೆ ಒಂದು 25,000 ಡಿಫರೆನ್ಸ್ ಇರುವಂತದ್ದು. ಪ್ರತಿಯೊಂದು ಶೋರೂಮ್ಗೂ ನಿಮಗೆ 1,000-2,000 ಡಿಫರೆನ್ಸ್ ಇದ್ದೇ ಇರುತ್ತೆ. ಸೊ ಅದರಿಂದ ನೀವೇನ್ ಮಾಡಿ ಅಂತ ಹೇಳಿದ್ರೆ ಗಾಡಿ ಬುಕ್ ಮಾಡಕ್ ಹೋದಾಗ ಅಲ್ಲಿನ ಎಕ್ಸಾಕ್ಟ್ ಪ್ರೈಸ್ ನ ತಿಳ್ಕೊಂಡು ಗಾಡಿನ ಬುಕ್ ಮಾಡಬೇಕಾಗುತ್ತೆ. ಸೇಲ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಾಗಿತ್ತು ಅಂತ ಹೇಳಿದ್ರೆ ಮೇಲ್ಗಡೆ ಕಾಣಿಸ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಕಂಪ್ಲೀಟ್ ಇನ್ಫಾರ್ಮೇಶನ್ಸ್ ನ ನಿಮಗೆ ಕೊಡ್ತಾ ಹೋಗ್ತಾರೆ. ಬೇರೆ ಯಾವುದೇ ಇನ್ಫಾರ್ಮೇಶನ್ ಈ ಸ್ಕೂಟರ್ ಬಗ್ಗೆ ಬೇಕಾಗಿತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ. ಇದಿಷ್ಟು ಇನ್ಫಾರ್ಮೇಶನ್ಸ್ ಈ ಒಂದು ಸ್ಕೂಟರ್ ಬಗ್ಗೆ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್.